ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀಟಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿ ಆ್ಯಂಡ್ ಕ್ಯೂಟ್ ಆಗಿರುವಂಥ ಕ್ರೋಶೆಟ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸಿನ್ಸ್ ನಾವಿದು ಕ್ರೋಶೆಟಲ್ಲಿ ವರ್ಕ್ ಮಾಡೋದಾದ್ರೂ ಕಂಪ್ಲೀಟ್ ಆದಮೇಲೆ ಟ್ಯಾಟಿಂಗ್ ಲುಕ್ ಕೊಡುತ್ತೆ. ಸೊ ಈ ರೀತಿ ಕ್ರಿಸ್ಟಲ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಈ ಥರ ಕ್ರಿಸ್ಟಲ್ಸ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಯಾವುದಾದ್ರೂ ರೌಂಡ್ ಬೀಡನ್ನು ಈ ಜಾಗಕ್ಕೆ ನೀವು ರೀಪ್ಲೇಸ್ ಮಾಡ್ಬೋದು. ಸೊ ಈ ಒಂದು ಡಿಸೈನ್ನ ನಾನು 2 ವೇರಿಯೇಷನ್ ಆಗಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಪ್ಲೀಸ್ ಕೊನೆವರೆಗೂ ವಾಚ್ ಮಾಡಿ. ಆಮೇಲೆ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀಡಲ್ ನಂಬರ್ 10 ಮತ್ತು 6 ಎಳೆ ಸಿಲ್ಕ್ ಥ್ರೆಡನ್ನು ತೊಗೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ಟೆ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಒಂದು ಲಾಕನ್ನು ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಸೊ ಇವಾಗ ಒಂದು ಕ್ರಿಸ್ಟಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಥ್ರೆಡ್ ಒಳಗೆ ಹೀಗೆ ಪುಷ್ ಮಾಡಿಬಿಟ್ಟು ಅದನ್ನು ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಪ್ಲೇಸ್ ಮಾಡಿಬಿಟ್ಟು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ಒಂದು ಚೈನ್ ಹಾಕ್ಕೊಳ್ಬೇಕು ಮತ್ತು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಸೊ ಬೇಸಿಕಲಿ ಬೇಸ್ ಲೈನು ಈ ರೀತಿಯಾಗಿ ಬರುತ್ತೆ. ತುಂಬಾ ಈಸಿ ಇದೆ ಬೇಸ್ ಲೈನ್ ವರ್ಕ್ ಮಾಡೋದು. ಒಂದು ಸಲ ನಾವು ಬೀಡ್ ಹಾಕಿ ಲಾಕ್ ಮಾಡ್ಕೊಬೇಕು ಮತ್ತು ಇನ್ನೂ ಒಂದು ಸಲ ಒಂದು ಚೈನ್ ಹಾಕಿಬಿಟ್ಟು ಲಾಕನ್ನು ಮಾಡ್ಕೊಬೇಕು. ನಾನಿವಾಗ ಸೆಕೆಂಡ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡಿ ಬಟ್ಟೆಗೆ ಅದನ್ನು ಫಿಕ್ಸ್ ಮಾಡ್ಕೊತೀನಿ. ಸೊ ಸ್ಟಾರ್ಟಿಂಗಲ್ಲಿ 2 ಬೀಡನ್ನು ಹಾಕ್ಕೊಳ್ಬೇಕು. ಇವಾಗ ಏನು ಮಾಡಬೇಕು, 4 ಚೈನ್ಸ್ ಬಟ್ಟೆನ ಟರ್ನ್ ಮಾಡಬೇಕು. ಅಂದರೆ ಈ ಡಿಸೈನ್ನ ಟರ್ನ್ ಮಾಡಿಕೊಂಡು ಬೀಡ್ಗೆ ಮುಂಚೆ ಒಂದು ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಆ ಲಾಕ್ಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಸೊ ಈ 4 ಚೈನನ್ನು ಆ ಜಾಗಕ್ಕೆ ನಾನು ಫಿಕ್ಸ್ ಮಾಡ್ತೀನಿ ಮತ್ತು ಡಿಸೈನ್ನ ಫ್ರಂಟ್ಗೆ ಟರ್ನ್ ಮಾಡ್ಕೊಬೇಕು. ಸೊ ಇವಾಗ ಚೈನ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಸ್ಟಾರ್ಟಿಂಗಲ್ಲಿ 8 ಚೈನನ್ನು ಹಾಕ್ಕೊತಾ ಇದ್ದೀನಿ. ಬೇಸಿಕಲಿ ಈ ಡಿಸೈನು ಯಾವ ರೀತಿ ಬರುತ್ತೆ ಅಂದರೆ 3 ಪೆಟಲ್ ಫ್ಲವರ್ ಥರ ಬರುತ್ತೆ. ಸೊ ಕ್ರಿಸ್ಟಲ್ ಮೇಲೆ 3 ಪೆಟಲ್ ಫ್ಲವರ್ ಬರುತ್ತೆ. ಹಾಗಾಗಿ ಫಸ್ಟ್ ಪೆಟಲ್ ಮಾಡೋದಕ್ಕೆ ನಾನು 8 ಚೈನನ್ನು ಹಾಕ್ಕೊಂಡು ಕೆಳಗಡೆ ಸಿಂಗಲ್ ಕ್ರೋಶೆಟ್ ಏನಿತ್ತಲ್ವ ಆ ಸಿಂಗಲ್ ಕ್ರೋಶೆಟ್ಗೆ ಇದನ್ನು ಲಾಕ್ ಮಾಡ್ಕೊತೀನಿ. ಅವಾಗೇನಾಗುತ್ತೆ, ನಮಗೆ 8 ಚೈನಿನ ಒಂದು ಲೂಪ್ ಫಾರ್ಮ್ ಆಯಿತು. ಮತ್ತು ಇವಾಗ 4 ಚೈನ್ಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಬೀಡ್ ಮೇಲೆ 4 ಚೈನ್ ಹಾಕಿದ್ವಿ ಅಲ್ಲ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡು ಮತ್ತೆ ಇವಾಗ ಚೈನ್ಸನ್ನು ಹಾಕ್ಕೊಬೇಕು. ಇವಾಗ ನಾನು 10 ಚೈನ್ಸನ್ನು ಹಾಕ್ತಾಯಿದ್ದೀನಿ, ಬಿಕಾಸ್ ಮಿಡಲ್ ಪೆಟಲು ಸ್ವಲ್ಪ ದೊಡ್ಡದಾಗಿರಲಿ ಅಂತ. ಈ ರೀತಿ ಆದಮೇಲೆ ಕೆಳಗಡೆ ಒಂದು ಸಿಂಗಲ್ ಕ್ರೋಶೆಟ್ ಏನಿತ್ತು ನಾವು ಚೈನ್ ಹಾಕೋದಕ್ಕೆ ಮುಂಚೆ, ಆ ಸಿಂಗಲ್ ಕ್ರೋಶೆಟ್ಗೆ ಇದನ್ನು ಲಾಕ್ ಮಾಡ್ಕೊಬೇಕು. ಅದಾದಮೇಲೆ ಪಕ್ಕದಲ್ಲಿ 4 ಚೈನ್ಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ 3rd ಪೆಟಲ್ ಮಾಡೋದಕ್ಕೆ ಲೂಪನ್ನು ಫಾರ್ಮ್ ಮಾಡಬೇಕು. ಹಾಗಾಗಿ ನಾನು 8 ಚೈನನ್ನು ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಮತ್ತು ಲಾಸ್ಟ್ 2 ಒಂದೇ ಮೆಜರ್ಮೆಂಟ್ ಬರುತ್ತೆ. ಮತ್ತು ಬೇಸಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಏನಿತ್ತು ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಏನು ಮಾಡಬೇಕು, ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಬೇಕು ಅಲ್ಲಿರೋ 4 ಚೈನ್ಗೆ. ಸೊ ಪ್ರತಿ ಸಲ ನಾವು ಲೂಪನ್ನು ಕ್ರಿಯೇಟ್ ಮಾಡಿದ್ಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಇವಾಗ ನಾನು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಈ ಥರ 3 ಲೂಪ್ಸ್ ಬರುತ್ತೆ. ನೆಕ್ಸ್ಟ್ ಕ್ರಿಸ್ಟಲ್ ಪಕ್ಕ ಅಂದರೆ ಬೀಡ್ ಪಕ್ಕ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ, ಅದೇ ಜಾಗದಲ್ಲಿ ನಾನು ಮತ್ತೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಲಾಕನ್ನು ಮಾಡ್ತೀನಿ. ಲಾಕ್ ಆರ್ ಸಿಂಗಲ್ ಕ್ರೋಶೆಟ್ 2 ಒಂದೇ. ಸೊ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ನಾವು ಈ ಲೂಪ್ ಒಳಗೆ ವರ್ಕ್ ಮಾಡೋದು. ಮತ್ತು ಇವಾಗ ಒಂದು ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಬೇಕು. ಅಗೇನ್ ಒಂದು ಕ್ರಿಸ್ಟಲ್ನ ಆ್ಯಡ್ ಮಾಡೋಣ. ಕ್ರಿಸ್ಟಲ್ನ ಆ್ಯಡ್ ಮಾಡಿ ಅಂದರೆ ಬೀಡನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಸಿಂಗಲ್ ಕ್ರೋಶೆಟಿಂದ ಅದನ್ನು ಫಿಕ್ಸ್ ಮಾಡ್ಕೊಬೇಕು. ಸೊ ಇಲ್ಲಿಂದ ಡಿಸೈನು ಕಂಟಿನ್ಯೂಷನ್ ಇದೇ ರೀತಿ ತೊಗೊಳುತ್ತೆ. ನಾವು ನೆಕ್ಸ್ಟ್ ಪೆಟಲ್ ಮಾಡೋವರೆಗೂ ಒಂದು ಚೈನ್ ಹಾಕಿ ಲಾಕ್ ಮತ್ತು ಒಂದು ಬೀಡ್ ಹಾಕಿಬಿಟ್ಟು ಲಾಕ್.
ಸೊ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ 5 ಬೀಡನ್ನು ಹಾಕ್ಕೊತೀನಿ. ಒಂದು ಪೆಟಲಿಂದ ಇನ್ನೊಂದು ಪೆಟಲ್ ಮಿಡಲಲ್ಲಿ ಡಿಸ್ಟೆನ್ಸು 5 ಬೀಡ್ ಬರೋವರೆಗೂ ನಾನು ಕಂಟಿನ್ಯೂ ಮಾಡ್ಕೊತೀನಿ ಡಿಸೈನ್ನ. ಸೊ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ 5 ಬೀಡನ್ನು ಹಾಕ್ಕೊಂಡಿದ್ದೀನಿ ಮತ್ತು 5 ಸಲ ಒಂದು ಚೈನ್ ಹಾಕ್ಬಿಟ್ಟು ಲಾಕನ್ನು ಮಾಡ್ಕೊಂಡಿದ್ದೀನಿ. 5 ಆಯಿತು. ಇವಾಗ 6ನೇ ಬೀಡನ್ನು ಆ್ಯಡ್ ಮಾಡಿ ಸೆಕೆಂಡ್ ಫ್ಲವರ್ ಮಾಡೋದಕ್ಕೆ ಲೂಪ್ಸನ್ನು ಕ್ರಿಯೇಟ್ ಮಾಡಬೇಕು. ಸೊ 4 ಚೈನ್ ಹಾಕ್ಬಿಟ್ಟು ಡಿಸೈನ ಟರ್ನ್ ಮಾಡಿ ಬೀಡ್ ಪಕ್ಕ ಏನು ಲಾಕ್ ಇದೆ ಅಲ್ವಾ, ಆ ಲಾಕಿಗೆ ಈ 4 ಚೈನನ್ನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ ಫ್ರಂಟಿಗೆ ಟರ್ನ್ ಮಾಡಿಬಿಟ್ಟು ಇಲ್ಲಿಂದ ಸೇಮ್ ಆ್ಯಸ್ ಫಸ್ಟ್ ಫ್ಲವರ್ ಯಾವ ರೀತಿ ಮಾಡ್ಕೊಂಡ್ವೋ ಅದೇ ಥರ 3 ಲೂಪನ್ನು ಕ್ರಿಯೇಟ್ ಮಾಡ್ಕೊಬೇಕು. ಇದೇ ರೀತಿ ನಾನು ಪ್ರತಿಯೊಂದು ಫ್ಲವರ್ ಮಧ್ಯ 5 ಬೀಡ್ ಗ್ಯಾಪ್ ಕೊಟ್ಟು ಒಂದು 3ರಿಂದ 4 ಫ್ಲವರ್ ಬರೋ ರೀತಿ ನಾನು ಡಿಸೈನ್ನ ಕಂಟಿನ್ಯೂ ಮಾಡ್ಕೊತೀನಿ. ಇದಾದಮೇಲೆ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕಂಪ್ಲೀಟ್ ಆಯಿತು. ಹಾಗೆ ಇನ್ ಬಿಟ್ವೀನ್ ನಾನು 5 ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ನಿಮಗೆ ದೂರ ಆಗುತ್ತೆ ಫ್ಲವರ್ಸು ಅಂತ ಹೇಳಿದ್ರೆ 3 ಬೀಡ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಲಾಸ್ಟಲ್ಲಿ 1 ಬೀಡನ್ನು ಹಾಕ್ಬಿಟ್ಟು ನಾನು ಡಿಸೈನ್ನ ಸ್ಟಾಪ್ ಮಾಡಿದ್ದೀನಿ. ಇಲ್ಲಿ ಥ್ರೆಡನ್ನು ಟ್ರಿಮ್ ಮಾಡೋದು ಬೇಡ, ಜಸ್ಟ್ ಹಾಗೆ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಸೊ ಟರ್ನ್ ಮಾಡಿ ನಾವು ಸೇಮ್ ಥ್ರೆಡ್ಡಲ್ಲಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಡಿಸೈನು ಕಂಪ್ಲೀಟ್ ಆಗೋಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು 4 ಚೈನ್ಸನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ, 4 to 5 ಚೈನ್ಸ್ ಹಾಕಿಬಿಟ್ಟು 1 ಚೈನ್ ಗ್ಯಾಪ್ ಇತ್ತಲ್ವ ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ಕೊತೀನಿ. ಸೊ ಬೀಡ್ ಸೈಜ್ ಮೇಲೆ ಚೈನ್ಸು ಕಂಪ್ಲೀಟ್ಲಿ ಡಿಪೆಂಡ್ ಆಗುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಇರೋ ಬೀಡ್ ತೊಗೊಂಡ್ರೆ ಆ ಬೀಡ್ ಕವರ್ ಆಗೋವರೆಗೂ ಈ ರೀತಿ ಚೈನ್ಸ್ ಹಾಕಿ ಲಾಕ್ ಮಾಡಿ. ನೆಕ್ಸ್ಟ್ ಬೀಡ್ಗೆ ಮುಂಚೆ ಒಂದು ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಲಾಕಿಗೆ 1 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಇದಾದಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಲೂಪ್ ಮೇಲೆ ವರ್ಕ್ ಮಾಡಬೇಕು. ಸೊ ಫಸ್ಟ್ 8 ಚೈನಿನ ಲೂಪ್ಗೆ ನಾನು ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊತೀನಿ. ಇಲ್ಲಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಂಬರ್ ಆಫ್ ಸಿಂಗಲ್ ಕ್ರೋಶೆಟ್ಸ್ನ. ಕೌಂಟಿಂಗ್ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಬಟ್ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ 5 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ನೀವು ಆರಾಮಾಗಿ ಈ 8 ಚೈನ್ ಗ್ಯಾಪಲ್ಲಿ ನಾನು ಹೇಳೋ ಕೌಂಟಿಂಗ್ ಪ್ರಕಾರ ಮಾಡ್ಕೊಳ್ಬೋದು. 5 ಸಿಂಗಲ್ ಕ್ರೋಶೆಟ್ ಆದಮೇಲೆ ನಾನೊಂದು ಪಿಕಾಟ್ನ ಮಾಡ್ಕೊಳೋದಕ್ಕೆ 3 ಚೈನ್ಸ್ ಹಾಕಿಬಿಟ್ಟು ಸೊ ಅದೇ ಸಿಂಗಲ್ ಕ್ರೋಶೆಟ್ಗೆ ಇದನ್ನು ಲಾಕ್ ಮಾಡ್ಕೊತೀನಿ. ಮತ್ತು ಇನ್ನು ಹಾಫ್ ಸೈಡ್ ಏನಿದೆ ಅಲ್ಲಿಗೂ 5 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಪೆಟಲಿನ ಮಧ್ಯದಲ್ಲಿ ಒಂದು ಪಿಕಾಟ್ ಬರುತ್ತೆ. ಹಾಗಾಗಿ ಪಿಕಾಟ್ಗೆ ಮುಂಚೆ ಮತ್ತು ಆದಮೇಲೆ ಒಂದೇ ಕೌಂಟಿಂಗ್ಸ್ನ ನೀವು ಹಾಕ್ಕೊಂಡ್ರೆ ಪೆಟಲು ಈವನ್ ಆಗಿ ಒಂದೇ ಶೇಪಲ್ಲಿ ಬರುತ್ತೆ. ಸೊ ಫಸ್ಟ್ ಪೆಟಲ್ ಕಂಪ್ಲೀಟ್ ಆಯಿತು ಆ್ಯಂಡ್ ಈ ರೀತಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತೂ. ಇವಾಗ ಇದನ್ನು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಏನಿದೆ ಅಲ್ವಾ ಅಲ್ಲಿಗೆ ಲಾಕನ್ನು ಮಾಡ್ಕೊಬೇಕು. ಸೊ ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಾವು ಲೂಪ್ ಆದಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು ಸೆಕೆಂಡ್ ಲೂಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ಸಿಂಗಲ್ ಕ್ರೋಶೆಟ್ಗೆ ನಾವು ಮತ್ತೆ ಇವಾಗ ಲಾಕನ್ನು ಮಾಡ್ಕೊಂಡಿದ್ದು. ಇಲ್ಲಿಂದ ಸೆಕೆಂಡ್ ಲೂಪ್ ಮೇಲೆ ನಾವು ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊಳ್ಬೇಕು. ಇಲ್ಲಿ 10 ಚೈನ್ ಇರೋದ್ರಿಂದ ನಾನು ಸಿಂಗಲ್ ಕ್ರೋಶೆಟ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನಾನೇನು ಮಾಡ್ತೀನಿ, ಪಿಕಾಟ್ಗೆ ಮುಂಚೆ 6 ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ನೀವು ನೋಡಿಕೊಂಡು 6 or 7ನ ಮಾಡ್ಕೊಳ್ಬೋದು. ಸೊ ಇದು 6th ಸಿಂಗಲ್ ಕ್ರೋಶೆಟ್. ಮತ್ತು ಪಿಕಾಟ್ನ ಮಾಡ್ಕೊಳೋದಕ್ಕೆ 3 ಚೈನ್ಸ್ ಹಾಕ್ಕೊಂಡು ಅದೇ ಸಿಂಗಲ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೊತೀನಿ. ನೆಕ್ಸ್ಟ್ ಹಾಫ್ ಸೈಡ್ಗೂ ನಾನು 6 ಸಿಂಗಲ್ ಕ್ರೋಶೆಟ್ಸ್ನ ಮಾಡಿಕೊಂಡು ಸೆಕೆಂಡ್ ಪೆಟಲ್ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಈವನ್ ಬಿಗಿನರ್ಸ್ ಕೂಡ ಈ ಡಿಸೈನ ಆರಾಮಾಗಿ ಟ್ರೈ ಮಾಡ್ಬೋದು. ಯಾಕೆ ಅಂದರೆ ಇಲ್ಲಿ ಯಾವುದೇ ರೀತಿ ಡಬಲ್ ಕ್ರೋಶೆಟ್ಸ್ ಮಾಡಿಲ್ಲ ಅಥವಾ ತ್ರಿಬಲ್ ಕ್ರೋಶೆಟ್ಸ್ ಇಲ್ಲ, ಜಸ್ಟ್ ಚೈನ್ ಸ್ಟಿಚ್ ಹಾಕಿದ್ದೀವಿ, ಹಾಗೆ ಸಿಂಗಲ್ ಕ್ರೋಶೆಟು ಜೊತೆಗೆ ಕೆಲವೊಂದು ಬೀಡ್ಸು. ಸೊ ಬೀಡ್ಸನ್ನು ಲಾಕ್ ಮಾಡೋದು ಇದೆಲ್ಲ ಆಲ್ಮೋಸ್ಟ್ ಬೇಸಿಕಲ್ಲೇ ಬಂದುಬಿಡುತ್ತೆ. ಸೊ ಈಗಷ್ಟೇ ಕ್ರೋಶೆ ಕಲಿತಾ ಇರೋರು ಕೂಡ ಈ ಡಿಸೈನ ಎಫರ್ಟ್ಲೆಸ್ ಆಗಿ ಮಾಡ್ಕೊಳ್ಬೋದು. ಲಾಸ್ಟ್ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಇವಾಗ ಸೆಕೆಂಡ್ ಪೆಟಲ್ ಕೂಡ ಕಂಪ್ಲೀಟ್ ಆಯಿತು. ಇದನ್ನು ಮತ್ತೆ ನಾವು ಫಿಕ್ಸ್ ಮಾಡ್ಕೊಳ್ಬೇಕು. ಹಾಗಾಗಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ ಅಲ್ಲ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಅದರ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಬಿಡ್ತೀನಿ.
ಆ್ಯಂಡ್ ಇಲ್ಲಿಂದ ಡೈರೆಕ್ಟಾಗಿ ಥರ್ಡ್ ಲೂಪ್ಗೆ ನಾವು ಮತ್ತೆ ಸಿಂಗಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಬೇಕು. ಇಲ್ಲಿ ಕೌಂಟಿಂಗ್ ಸೇಮ್ ಬರುತ್ತೆ ಫಸ್ಟ್ ಆ್ಯಂಡ್ ಥರ್ಡ್ ಲೂಪಲ್ಲಿ. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ 5 ಸಿಂಗಲ್ ಕ್ರೋಶೆಟ್ಸ್, 1 ಪಿಕಾಟ್ ಮತ್ತು 5 ಸಿಂಗಲ್ ಕ್ರೋಶೆಟ್ಸ್ನ ಹಾಕ್ಕೊತೀನಿ. ಇಲ್ಲಿ ಪಿಕಾಟ್ ಬದಲಿಗೆ ನೀವು ಅದನ್ನು ಒಂದು ಬೀಡಿಂದ ಕೂಡ ರಿಪ್ಲೇಸ್ ಮಾಡ್ಬೋದು. ಬಟ್ ಪಿಕಾಟ್ ಹಾಕಿದ್ರೆ ಡಿಸೈನು ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಬೀಡ್ ಹಾಕಿಲ್ಲ, ಪಿಕಾಟ್ನ ಮಾಡಿಕೊಂಡೆ. ಬಟ್ ನಿಮಗೆ ಪಿಕಾಟ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಬೀಡನ್ನು ರಿಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಫ್ಲವರ್ಸು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಪೆಟಲ್ ಸೈಜನ್ನು ಇನ್ಕ್ರೀಸ್ ಮಾಡ್ಕೊಬೋದು. ಲೈಕ್ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಲೂಪ್ಸನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಂಬರ್ ಆಫ್ ಚೈನ್ಸ್ ಹಾಕಿದ್ದೆ ಅಲ್ವಾ, ಅಲ್ಲಿ ನೀವು ಚೈನ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಇನ್ಸ್ಟೆಡ್ ಆಫ್ 8 ಮತ್ತು 10 ನೀವು ಇವನ್ 10 ಆ್ಯಂಡ್ 12 ಕೂಡ ಹಾಕ್ಕೊಬೋದು. ಅವಾಗ ಏನಾಗುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಆಟೋಮೆಟಿಕ್ಕಾಗಿ ನಾವು ಸಿಂಗಲ್ ಕ್ರೋಶೆಟ್ಸ್ ಮಾಡಿದಾಗ ಅಲ್ಲಿ ಪೆಟಲು ದೊಡ್ಡದಾಗಿ ಕಾಣುತ್ತೆ. ಈ ಥರ ನೀವು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ರೀತಿ ಡಿಸೈನ್ನ ಮಾಡ್ಕೊಳ್ಬೋದು. ಆ್ಯಂಡ್ ಇವಾಗ ಥರ್ಡ್ ಪೆಟಲ್ ಕೂಡ ಕಂಪ್ಲೀಟ್ ಆಯಿತು. ಇದಾದಮೇಲೆ ಬೀಡ್ ಪಕ್ಕ ಒಂದು ಲಾಕ್ ಇತ್ತಲ್ವ, ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. ಅದಾಗಿ 1 ಚೈನ್ ಗ್ಯಾಪ್ಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಂಬಿಡ್ತೀನಿ. ಸೊ ಈ ರೀತಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಇದು ಆ್ಯಕ್ಚುಲಿ ರೈಟ್ ಸೈಡು. ನಾವು ಸದ್ಯಕ್ಕೆ ಸೆಕೆಂಡ್ ಸ್ಟೆಪ್ಪನ್ನು ರಾಂಗ್ ಸೈಡಿಂದ ಮಾಡ್ಕೊತಾ ಬರ್ತಾಯಿದ್ದೀವಿ. ಸೊ ಫ್ರಂಟಿಂದ ಈ ರೀತಿ ಕಾಣಿಸುತ್ತೆ. ಫಸ್ಟ್ ಫ್ಲವರ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಫ್ಲವರ್ ನಾವು ರೀಚ್ ಆಗೋವರೆಗೂ ಬೀಡ್ಸ್ ಏನು ಹಾಕಿದ್ದೀವಿ ಅದ್ರ ಮೇಲೆ ಚೈನ್ಸನ್ನು ಹಾಕ್ಕೊಳ್ಬೇಕು. ಸೊ 4 ಚೈನ್ಸ್ ಹಾಕ್ತೀನಿ. 4 ಆರ್ 5 ಚೈನ್ ನೋಡಿಕೊಂಡು ಬೀಡ್ ಆದಮೇಲೆ 1 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ನಾನು ಲಾಕನ್ನು ಮಾಡ್ತೀನಿ. ಇದೇ ಥರ ಪ್ರತಿಯೊಂದು ಬೀಡ್ ಮೇಲೂ ನಾವು ಹಾಕ್ಕೊಳ್ತಾ ಹೋಗಬೇಕು. ಲಾಕ್ ಮಾಡಬೇಕಾದ್ರೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಆ 1 ಚೈನ್ ಗ್ಯಾಪಲ್ಲೇ ನಾವು ಲಾಕನ್ನು ಮಾಡ್ಕೊಳ್ಬೇಕು. ಸೊ 4 ಚೈನ್ಸ್ ಹಾಕ್ಕೊಂಡು ಬೀಡ್ ಆದಮೇಲೆ 1 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪ್ಗೆ ನಾವು ಲಾಕನ್ನು ಮಾಡ್ಕೊಳ್ಬೇಕು. ಈ 4 ಚೈನಲ್ಲಿ ನಮಗೆ ಕುಚ್ಚು ಬರುತ್ತೆ. ಇವಾಗ ನಾವೇನು ಬೀಡ್ ಕೆಳಗಡೆ 4 ಚೈನ್ ಹಾಕ್ತಾ ಇದ್ದೀವಿ, ಈ ಜಾಗದಲ್ಲಿ ನಾವು ಕುಚ್ಚನ್ನು ಟೈ ಮಾಡ್ಕೊಬೋದು. ಬೇಕಿದ್ರೆ ಟೈ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೆ ಕೂಡ ಬಿಡ್ಬೋದು. ಇವಾಗ ಲಾಸ್ಟ್ ಬೀಡ್ ಮೇಲೆ ನಾನು 4 ಚೈನ್ ಹಾಕಿಬಿಟ್ಟು ಬೀಡ್ ಆದಮೇಲೆ 1 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕನ್ನು ಮಾಡ್ಕೊತೀನಿ. ಸೊ ಸೆಕೆಂಡ್ ಫ್ಲವರ್ ಅಥವಾ ರೀಚ್ ಆದ್ವಿ. ಇವಾಗೇನು ಮಾಡಬೇಕು, ಬೀಡ್ಗೆ ಮುಂಚೆ ಒಂದು ಲಾಕ್ ಇದೆ ಅಲ್ವಾ, ಆ ಲಾಕ್ ಮೇಲೆ 1 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ಅಲ್ಲಿಂದ ಡೈರೆಕ್ಟಾಗಿ ನಾವು ಲೂಪ್ಸ್ ಮೇಲೆ ವರ್ಕ್ ಮಾಡಬೇಕು. ಸೇಮ್ ಆ್ಯಸ್ ಫಸ್ಟ್ ಫ್ಲವರ್ ಯಾವ ರೀತಿ ಮಾಡಿದ್ವೋ ಅದೇ ಥರ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಬೇಕು. ನಾನು ಸ್ವಲ್ಪ ದೂರ ಈ ರೀತಿ ಕಂಪ್ಲೀಟ್ ಮಾಡಿಬಿಟ್ಟು ಡಿಸೈನ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಕಂಪ್ಲೀಟ್ ಆಗಿದೆ. ಸೊ ಈ ರೀತಿ ಕಾಣಿಸ್ತಾ ಇದೆ. ನಾನು ಇಲ್ಲಿ ಯಾವುದೇ ರೀತಿ ಟ್ಯಾಸಲ್ಸ್ನ ಟೈ ಮಾಡಿಲ್ಲ. ನಿಮಗೆ ಬೇಕಾದರೆ ಬೀಡ್ ಕೆಳಗಡೆ ಕುಚ್ಚು ಕೂಡ ಕಟ್ಕೊಳ್ಬೋದು. ನಾನು ಅದನ್ನು ಕಟ್ಬಿಟ್ಟು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನೋಡ್ತಾ ಇರ್ಬೋದು, ನಾನಿಲ್ಲಿ ಕುಚ್ಚನ್ನು ಟೈ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಕುಚ್ಚು ಕಟ್ತೀರಾ ಹಾಗೆ ನೆಕ್ಸ್ಟಾಗಿ ನಾನು ಫ್ಲವರ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ತುಂಬಾ ಕ್ಯೂಟಾಗಿ ಕಾಣ್ತಾ ಇದೆ. ನನಗಂತೂ ಪರ್ಸ್ನಲಿ ಈ ಡಿಸೈನ್ ಇಷ್ಟ ಆಯಿತು. ಇಲ್ಲೇನು ಮಾಡಿದ್ದೀನಿ, ಮಿಡಲಲ್ಲಿ 2 ಬೀಡ್ಸನ್ನು ಗ್ಯಾಪ್ ಕೊಟ್ಟಿದ್ದೀನಿ, ಒಂದು ಫ್ಲವರಿಂದ ಇನ್ನೂ ಒಂದು ಫ್ಲವರ್ಗೆ. ಇದು ನಿಮಗೆ ತುಂಬ ಹತ್ತಿರ ಆಯಿತು ಅನಿಸಿದ್ರೆ 2 ಬೀಡ್ ಬದಲಿಗೆ 3 ಅಥವಾ 4 ಈ ಥರ ನೀವು ಇನ್ಕ್ರೀಸ್ ಕೂಡ ಮಾಡ್ಕೊಳ್ಬೋದು. ಇಲ್ಲೇನು ಮಾಡಿದ್ದೀನಿ, ನಾನು 5 ಬೀಡ್ ಹಾಕಿದ್ದೀನಿ ಅಂದೆ. ಸೊ ಎಕ್ಸಾಕ್ಟ್ಲಿ ಮಿಡಲ್ ಬೀಡ್ ಅಂದರೆ ಥರ್ಡ್ ಬೀಡ್ ಕೆಳಗಡೆ ನಾನು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾನು ಆಡ್ ನಂಬರ್ ಆಫ್ ಬೀಡ್ಸನ್ನು ಹಾಕಿದ್ದೀನಿ. ಆವಾಗ ಕುಚ್ಚು ಕಟ್ಟಿದ ಮೇಲೆ ಎರಡೂ ಕಡೆ ಡಿಸೈನು ಇವನ್ ಆಗಿ ಡಿವೈಡ್ ಆಗುತ್ತೆ. ಅದಕ್ಕೋಸ್ಕರ ನೀವು ಹಾಕಬೇಕಾದ್ರೆ ಯಾವಾಗ್ಲೂ 3, 5 ಆರ್ 7 ಈ ರೀತಿ ಡಿವೈಡ್ ಮಾಡ್ಕೊಬೇಕು. ತೀರಾ ಹತ್ತಿರ ಬೇಕು ಅಂದರೆ 3 ಬೀಡ್ ಹಾಕ್ಕೊಳ್ಳಿ. ಈ ರೀತಿ ದೂರ ಬೇಕು ಅಂದರೆ 5 ಬೀಡನ್ನು ಹಾಕ್ಕೊಳ್ಬೋದು. ಇನ್ನೂ ದೂರ ಬೇಕು ಅಂದರೆ 7 ಬೀಡ್ಸ್ ಕೂಡ ನೀವು ಹಾಕ್ಕೊಳ್ಬೋದು. ಸೊ ನೋಡಿದ್ರಿ ಅಲ್ವಾ ಇವತ್ತಿನ ವಿಡಿಯೋನ. ನನಗೆ ಈ ಡಿಸೈನು ಟ್ಯಾಟಿಂಗ್ ಥರ ಕಾಣಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ.
ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಜೊತೆಗೆ ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ, ನೀವು ನನ್ನ ಯಾವ ವಿಡಿಯೋ ಕೂಡ ಮಿಸ್ ಮಾಡೋದಿಲ್ಲ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಸಿಗ್ತೀನಿ. See you soon. Until then, take care and bye bye guys.